ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸರಳ ಜೀವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ನ ಮಾಡಿ. ಇವತ್ತು ನಮ್ಮ ಯಜಮಾನರು ಪಾಯಸನ ಮಾಡ್ತಿದ್ದಾರೆ. ಹಾಲ್ಗೆ ಏಲಕ್ಕಿ, ಸಕ್ಕರೆ, ದ್ರಾಕ್ಷಿ, ಗೋಡಂಬಿನ ಹಾಕಿ ಕಾಯಿಸ್ಕೊಳ್ತಿದ್ದಾರೆ. ಇನ್ನೊಂದು ಕಡೆ ಸೇಮೆ ಹುರ್ಕೊಳ್ತಿದ್ದಾರೆ. ಸೊ ನೋಡ್ತಿರ್ಬೋದು ನೀವು ಹೆಂಗೆ ಸ್ಟವ್ ಎಲ್ಲ ಗಲೀಜು ಮಾಡಿಟ್ಟಿದ್ದಾರೆ ಅಂತ. ಸೊ ನೋಡಿ, ಸೇಮೆನ ಕಾದಿರೋಂತಹ ಹಾಲಿಗೆ, ಚೆನ್ನಾಗಿ ಕಾಯಿಸ್ಕೊಂಡಿರೋಂತಹ ಹಾಲಿಗೆ ಸೇಮೆನ ಹಾಕ್ಕೊಳ್ತಿದ್ದಾರೆ. ಸೇಮೆನ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಕುದಿಸ್ಬೇಕು. ತುಂಬ ಈಸಿಯಾಗಿ ಮಾಡ್ತಾರೆ. ನನಗಂತೂ ಅಷ್ಟಾಗಿ ಬರಲ್ಲ ಪಾಯಸ ಮಾಡೋದಕ್ಕೆ. ಇವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಪಾಯಸ. ನೋಡಿ ಕುದಿಸ್ತಾ ಇದ್ದಾರೆ, ಅದು ಕುದಿಬೇಕು. ಸೊ ಬಾದಾಮ್ ಪೌಡರ್ ಕೇಳಿದ್ರು. ನಮ್ಮನೇಲಿ ಇದ್ದಿದ್ದು ಐಸ್ ಕ್ಯಾಂಡಿ ಮಾಡೋ ಬಾದಾಮ್ ಪೌಡರ್, ಅದನ್ನೇ ಕೊಟ್ಟೆ. ಪಾಯಸಕ್ಕಾಗೋ ಬಾದಾಮ್ ಪೌಡರ್ ಖಾಲಿಯಾಗಿತ್ತು, ಸೊ ಅದನ್ನೇ ಹಾಕಿದ್ರು. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದರೊಳಗಡೆನೂ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ. ಆದರೆ ಕಲರ್ ಒಂದು ಬರಲ್ಲ ಅಷ್ಟೇ, ವೈಟ್ ಹಾಲು ಕಲರೇ ಇರುತ್ತೆ ಪಾಯಸ. ಸೊ ಪಾಯಸ ರೆಡಿ ಆಗ್ತಾ ಇದ್ದಂಗೆ ಇಲ್ಲಿ ಸೊಪ್ಪನ್ನ ತಂದಿದ್ರು. ಸೊಪ್ಪು ಕ್ಲೀನ್ ಮಾಡ್ಕೊಳ್ಳೋಣ. 2 ಟೈಮ್ಗಾಗಿ ನಮ್ಮ ಮನೆಯಲ್ಲಿ 1 ಕಟ್ ಸೊಪ್ಪು ಬಂದು 2 ಟೈಮ್ಗಾಗುತ್ತೆ. ಸೊ ಸ್ವಲ್ಪ ಪಾಲಕ್ ರೈಸ್ ಮಾಡೋಣ, ಇನ್ನು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿರ್ತಾ ಇತ್ತು. ಅಷ್ಟೊತ್ತಿಗೆ ನಮ್ಮ ಯಜಮಾನರು ಪಾಯಸನ ತಂದು ಕೊಟ್ಟರು. ನೋಡ್ತಾ ಇರ್ಬೋದು ನೀವು ಹೇಗೆ ಕಾಣಿಸ್ತಾ ಇದೆ ಅಂತ. ಪಾಯಸನ ತಿಂದು ಸೊ ನೆಕ್ಸ್ಟು ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ನೋಡಿ ಕಡ್ಡಿಗಳನ್ನ ಕೂಡ ನಾನು ಬಿಸಾಡಲ್ಲ. ಇದರಲ್ಲಿ ಅರ್ಧ ಸಾಂಬಾರ್ಗೆ ಇನ್ನರ್ಧ ಪಾಲಕ್ ರೈಸ್ಗೆ ಎತ್ತಿಟ್ಕೊಂಡೆ. ಸೊ ನೋಡಿ, ಆ ಕಡ್ಡಿಗಳನ್ನ ಕೂಡ ನಾನು ವೇಸ್ಟ್ ಮಾಡಲ್ಲ, ಅದನ್ನು ಏನಕ್ಕಾದರೂ ಯೂಸ್ ಮಾಡ್ತೀನಿ. ಸೊ ಬೇಳೆನ ಬೇಯಕ್ಕೆ ಇಟ್ಟಿದ್ದೀನಿ, ಬೇಯ್ತಾ ಇದೆ ಸೊಪ್ಪು ಸಾಂಬಾರು ಮಾಡೋದಕ್ಕೆ. ಬೇಯ್ತಾ ಇದೆ, ಆಲ್ರೆಡಿ ಅರ್ಧಂಬರ್ಧ ಬೆಂದಿದೆ, ಇನ್ನೂ ಸ್ವಲ್ಪ ಬೇಯಬೇಕು. ಈ ಕಡೆ ಸೊಪ್ಪನ್ನ ತೊಳ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಒಂದ್ಸತಿ ತೊಳ್ಕೊಂಡಿದ್ದೆ, ಇನ್ನೂ ಒಂದ್ಸತಿ ತೊಳ್ಕೊಂಡು. ಸೊ ಈ ಕಡೆ ಈರುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ 2, ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಬೇಯೋದಕ್ಕೆ ಹಾಕಬೇಕು. ಬೇಯೋದಕ್ಕೆ ಹಾಕಿದ್ದೀನಿ. ಸೊ ಅದು ಬೇಯ್ತಾ ಇದೆ. ಅದ್ರ ಜೊತೆಗೆ ನಾವು ಏನು ಇಟ್ಕೊಂಡಿದ್ದೀರಿ ಸೊಪ್ಪು ತೊಳೆದು ಅದನ್ನು ಇಡಬೇಕು. ಸೊಪ್ಪು ಇಟ್ಟಿದ ನಂತರ ತುಂಬ ಹೊತ್ತು ಬೇಯಿಸಂಗಿಲ್ಲ, ಸುಮ್ಮನೆ ಲಿಡ್ ಕ್ಲೋಸ್ ಮಾಡಿ ಹಾಗೆ ಓಪನ್ ಮಾಡಿ 2 ನಿಮಿಷಕ್ಕೆ. 2 ನಿಮಿಷನೂ ಬೇಕಾಗಿಲ್ಲ, ಸೊಪ್ಪು ಸುಮ್ಮನೆ ಸಾಫ್ಟ್ ಆದರೆ ಸಾಕು. ಸೊ ನೋಡಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಕಡೆ ನಾನು ಮುದ್ದೆಗೆ ಇಟ್ಟಿದ್ದೀನಿ. ಸೊ ನೋಡಿ, ಬೇಳೆಯಿಂದ ಸೊಪ್ಪನ್ನ ತರಕಾರಿನೆಲ್ಲ ಸಪ್ರೇಟ್ ಮಾಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರ ಜೊತೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸನ್ನ ಹಾಕ್ಕೊಬೇಕು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಅದೇ ಪಾತ್ರೆಗೆ ಮತ್ತೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡೋದಕ್ಕೆ. ಎಣ್ಣೆ, ಸ್ವಲ್ಪ ಸಾಸಿವೆ, ಅದು ಸಿಡಿಬೇಕು. ಸೊ ಈ ಕಡೆ ನಾನೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಯಾವ ಥರ ಇದೆ ಅಂತ. ಅಷ್ಟೊಂದು ಗಟ್ಟಿನೂ ಅಲ್ಲ, ಅಷ್ಟೊಂದು ತೆಳುವೂ ಅಲ್ಲ, ಹಾಗೆ ಇದೆ. ಸೊ ಈ ಕಡೆ ಸಾಸಿವೆ ಸಿಡಿತಾ ಇದೆ. ನಮ್ಮ ಯಜಮಾನ್ರಿಗೆ ಮುದ್ದೆ ಮಾಡೋದಕ್ಕೆ ಕೊಟ್ಟಿದ್ದೀನಿ ನೋಡಿ. Oh my God! ವಾವ್, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಿಲ್ಡಪ್ ಕೊಡೋದಕ್ಕೆ ಏನು ಕಡಿಮೆ ಇಲ್ಲ. ಸೊ ಆ ಕಾದಿರುವಂತಹ ಎಣ್ಣೆಗೆ ಈ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀರೋ ಅದನ್ನು ಹಾಕಬೇಕು. ತುಂಬಾ ಕೋಲ್ಡ್ ಆಗಿಬಿಟ್ಟಿದೆ ನನಗಂತೂ. 3 ಡೇಸಿಂದ ಹುಷಾರೇ ಇಲ್ಲ. ಸೊ ಆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂತಹ ಇದನ್ನು ಪಾತ್ರೆಗೆ ಹಾಕಿ, ಸೊ ಟೇಸ್ಟ್ಗೆ ತಕ್ಕಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕುದೀಲಿ. ಜಾಸ್ತಿ ಏನು ಬೇಡ, ಆಲ್ರೆಡಿ ಬೇಯಿಸಿಟ್ಕೊಂಡಿರೋಂತಹ ಸೊಪ್ಪನ್ನೇ ನಾವು ರುಬ್ಬಿರೋದು, ಏನು ಜಾಸ್ತಿ ಕುದಿಸೋದು ಬೇಡ, ಸ್ವಲ್ಪ ಕುದೀಲಿ.
ಸೊ ನೋಡ್ತಿರ್ಬೋದು ನೀವು ಹೇಗೆ ಕುದೀತಾ ಇದೆ ಅಂತ. ಪಕ್ಕದಲ್ಲಿ ಮುದ್ದೆ ಬೇಯ್ತಾ ಇದೆ. ಬೆಂದಿದೆಯಾ ನೋಡಿಬಿಟ್ಟು ಮುದ್ದೆ ಮಾಡಿಕೊಂಡೆ. ಸೊ ನೋಡ್ತಾ ಇರ್ಬೋದು ನೀವು ಮುದ್ದೆನೂ ಸೊಪ್ಪು ಹೇಗಿದೆ ಅಂತ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.